ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ದರ್ಶನ್ ಕೊಲೆ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಕಾಮಾಂಧ ರೇಣುಕಾಸ್ವಾಮಿ ಅನ್ನುವಂಥವನ ಕೊಲೆ ಪ್ರಕರಣದಲ್ಲಿ ಈ ಒಂದು ಗೂಂಡಾಗಿರಿ ಮನಸ್ಥಿತಿಯ, ಪಾಳೆಗಾರಿಕೆ ಮನಸ್ಥಿತಿಯ ದರ್ಶನ್ ಯಾವ ರೀತಿ ಪಾಲ್ಗೊಂಡಿರಬಹುದು, ಇಲ್ಲ ಅದು ಕೋರ್ಟಲ್ಲಿ ನಿರೂಪಣೆ ಆಗಬೇಕು. ಬಟ್ ಈತನ ಮನಸ್ಥಿತಿ ಏನು ಅಂದರೆ, ನಾನು ಯಾರನ್ನು ಬೇಕಾದ್ರೂ ಹೊಡಿಬೋದು, ಹೇಗೆ ಬೇಕಾದ್ರೂ ನಡೆಸ್ಕೊಳ್ಬೋದು, ನಾನು ದೊಡ್ಡ ಸೆಲೆಬ್ರಿಟಿ, ನಾನು ಪಾಳೆಗಾರ ಅನ್ನುವಂತಹ ದುರಹಂಕಾರ ದರ್ಶನ್ಗೆ. ಇನ್ನು ಅವನು ಸತ್ತೋದ್ನಲ್ಲ, ಅವನೊಬ್ಬ ಕಾಮಾಂಧ, ಕಂಡ ಹೆಣ್ಣು ಮಕ್ಕಳಿಗೆ ಅವನ ಅಶ್ಲೀಲ ವಿಡಿಯೋಗಳನ್ನು, ಚಿತ್ರಗಳನ್ನು, ಸಂದೇಶಗಳನ್ನು ಕಳಿಸ್ತಾ ಇದ್ದಂತಹ ಅಯೋಗ್ಯ. ಸೊ ಎರಡೂ ಅದೇ ರೀತಿ ಆಲ್ಮೋಸ್ಟ್ ಇರೋದ್ರಿಂದ ಅದೊಂದು ಪ್ರಕರಣವಾಗಿ ಕಳೆದ 1.5-2 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಆದರೆ ಈಗ ಕೋರ್ಟಲ್ಲಿ ಅದು ಫಾಸ್ಟ್ ಟ್ರ್ಯಾಕ್ ರೀತಿಯಲ್ಲಿ ದಿನ ಬೆಳಗಾದರೆ ವಿಚಾರಣೆ ನಡೀತಾ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ 1 ವರ್ಷದ ಒಳಗಡೆ ಮುಗಿಸ್ಬೇಕು ಅಂತ. ಬೇಗ ಮುಗಿಸಿ ಎಂದಿದ್ದಾರೆ. 1 ವರ್ಷದಲ್ಲಿ ಮುಗಿಯುವ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ ಅದಕ್ಕೆ ಅಂತ ಸಪ್ರೇಟ್ ಕೋರ್ಟ್ ಮಾಡಿ ಇಟ್ಟಿದ್ದಾರೆ. ಈಗೇನಾಗಿದೆ ಹೊಸ ಬೆಳವಣಿಗೆ ಅಂದರೆ, ದರ್ಶನ್ ಮತ್ತು ಗ್ಯಾಂಗ್ಗೆ ಬಚಾವಾಗಲಿಕ್ಕೆ ಒಂದು ಫೋಟೋ ಸಹಕಾರಿ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಆ ಫೋಟೋ ಪೊಲೀಸರು ಮಾಡಿದ ಎಡವಟ್ಟು. ಈಗ ಆ ಫೋಟೋಯಿಂದ ಈ ದರ್ಶನ್ ಗ್ಯಾಂಗ್ ಬಚಾವಾಗೋದು ಮಾತ್ರ ಅಲ್ಲ, ತನಿಖಾಧಿಕಾರಿಗಳನ್ನು ಸಹ ತನಿಖೆಗೆ ಒಳಪಡಿಸಬೇಕಾದಂತಹ ಸನ್ನಿವೇಶ ಎದುರಾಗಬಹುದು. ಹಾಗಂತ ಅರ್ಜಿ ಹಾಕಿದರೆ ಆರೋಪಿಗಳ ಪರ ವಕೀಲರು. ಇನ್ಸ್ಪೆಕ್ಟರ್ಗಳನ್ನು ಸಹ, ಇನ್ಸ್ಪೆಕ್ಟರ್ ತನಿಖಾಧಿಕಾರಿಯನ್ನು ಸಹ ಇದರಲ್ಲಿ ಆರೋಪಿ ನಂಬರ್ 18 ಮಾಡಬೇಕು. ಅವರು ಷಡ್ಯಂತ್ರ ಮಾಡಿದ್ದಾರೆ, ದರ್ಶನ್ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಆರೋಪಿಗಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿ ನೋಡಿ ಈ ಫೋಟೋನೇ ಅಂತ. ಸೊ ಹಾಗಾದರೆ ಯಾವುದದು ಫೋಟೋ? ಆ ಫೋಟೋದಲ್ಲಿ ಅಂಥದ್ದೇನಿದೆ ಮತ್ತು ಆ ವಿಚಾರ ಇದ್ದರೆ ಕೋರ್ಟಲ್ಲಿ ಕೇಸ್ ಬಿದ್ದೋಗುತ್ತಾ? ನನ್ನ ಜ್ಞಾನದ ಪರಿಧಿಯಲ್ಲಿ ಒಂದಷ್ಟು ವಿವರಣೆಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಏನದು ಫೋಟೋ ಅಂದರೆ, ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ಮಹಜರು ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಮಹಜರನ್ನು ಪೊಲೀಸರು ತುಂಬ ಗಂಭೀರವಾಗಿ ದಾಖಲಿಸಬೇಕಾಗುತ್ತದೆ. ಫೋಟೋಸು, ವಿಡಿಯೋಸು, ಹೇಳಿಕೆಗಳು, ಪ್ರತಿಯೊಂದು ಅಂಶ, ಒಂದೊಂದು ಪಿನ್ ಟು ಪಿನ್ ಎಲ್ಲವನ್ನೂ ದಾಖಲಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ಆರೋಪಿ ಪರ ವಕೀಲರು ಅದರಲ್ಲಿರುವಂತಹ ಕೆಲವು ಅಂಶಗಳನ್ನು ತೆಗೆದು ಪೊಲೀಸರು ಒಂದು ಜಾಗದಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅಂತ ನಿರೂಪಿಸ್ಬಿಟ್ರೆ ಸಾಕು. ಆ ನಂತರ ಆರೋಪಿ ಪರ ವಕೀಲರು ಹೇಳಿರೋದು, ಇಲ್ಲಿ ಸುಳ್ಳು ಹೇಳಿರೋರು ಮಿಕ್ಕಿದ್ರಲ್ಲಿ ಸುಳ್ಳು ಹೇಳಿಲ್ಲ ಅಂತ ಹೇಗೆ ನಂಬೋದು? ಹಾಗಾಗಿ ನನ್ನ ಏನು ಕಕ್ಷಿದಾರರಿದ್ದಾರೆ ಅವರನ್ನು ಬಿಡುಗಡೆಗೊಳಿಸಿ ಅಂತ ನೇರವಾಗಿ ಕ್ಲೇಮ್ ಮಾಡಿಬಿಡ್ತಾರೆ. ಸೊ ಈ ಮಹಜರು ವಿಚಾರದಲ್ಲೇ ಈಗ ದರ್ಶನ್ ಅಥವಾ ರೇಣುಕಾಸ್ವಾಮಿ ವಿಚಾರದಲ್ಲಿ ಕೇಸಲ್ಲಿ ಸಿಕ್ಕಾಕೊಂಡಿರೋದು. ಏನು, ಒಂದು ಫೋಟೋವನ್ನು ಪೊಲೀಸರು ಕೋರ್ಟಿಗೆ ಸಬ್ಮಿಟ್ ಮಾಡಿದರು, ಮಹಜರಿನ ಫೋಟೋ ಅಂತ. ಯಾವುದು? ಆರೋಪಿಗಳಿಂದ ಮೊಬೈಲನ್ನು ವಶಪಡಿಸಿಕೊಂಡಂತಹ ಫೋಟೋ. ಆ ಫೋಟೋವನ್ನು ಈ ಲಾಯರ್ಗಳು ಯಾವ ಲೆವೆಲ್ಗಿರ್ತಾರೆ ನೋಡಿ, ಕ್ರಿಮಿನಲ್ ಲಾಯರ್ಗಳು ಯಾಕೆ ಅಷ್ಟು ಫೇಮಸ್ ಆಗಿರ್ತಾರೆ, ಅಷ್ಟು ಕಾಸ್ಟ್ಲಿ ಆಗಿರ್ತಾರೆ ಮತ್ತು ಅವ್ರು ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಅವರು ಈ ಪಿನ್ ಟು ಪಿನ್ ಹಿಡ್ಕೊಂಡು ತಮ್ಮ ಕಕ್ಷಿದಾರರನ್ನು ಹೇಗೆ ಬಚಾವ್ ಮಾಡ್ಬೋದು, ಹೇಗೆ ಅವರ ಪರ ವಾದ ಮಾಡಬಹುದು ಅನ್ನೋದಕ್ಕೆ ಪಿನ್ ಟು ಪಿನ್ ಸಣ್ಣ ಸಣ್ಣ ವಿಚಾರನ ತಗೊಂಡು ಬರ್ತಾರೆ. ಈ ಮಹಜರಿನ ಫೋಟೋವನ್ನು ತಗೊಂಡು ಕೋರ್ಟ್ ಮುಂದೆ ಇಟ್ಟರು. ಯಾರು? ಸುಧನ್ವಾ ಅನ್ನುವಂತಹ ಆರೋಪಿಗಳ ಪರ ವಕೀಲರಲ್ಲಿ ಒಬ್ಬರು. ಅವರು ಇಟ್ಬಿಟ್ಟು ಒಂದೇ ಪ್ರಶ್ನೆ ಹಾಕಿದ್ದು ಅಥವಾ ಒಂದೇ ವಿವರಣೆ ಕೊಟ್ಟಿದ್ದು, ಸ್ವಾಮಿ ಈ ಫೋಟೋ ನೋಡಿ, ಇದು ಫೋನುಗಳನ್ನು ವಶಪಡಿಸಿಕೊಂಡಂತಹ ಮಹಜರು ಫೋಟೋ. ಪೊಲೀಸರ ವರದಿಯ ಪ್ರಕಾರ, ಚಾರ್ಜ್ ಶೀಟ್ ಪ್ರಕಾರ ಈ ಒಂದು ಪ್ರಕ್ರಿಯೆ ನಡೆದದ್ದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ಒಳಗೆ. ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಠಾಣೆಯ ಒಳಗೆ ಆರೋಪಿಗಳಿಂದ ಫೋನುಗಳನ್ನು ಮಹಜರು ಮಾಡಿ ತೆಗೆದುಕೊಳ್ಳಲಾಯಿತು, ವಶಪಡಿಸಿಕೊಳ್ಳಲಾಯಿತು. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ತನಿಖಾಧಿಕಾರಿ ಮತ್ತು ಆರೋಪಿಗಳು ನಿಂತಿರುವಂಥದ್ದು ಫೋನುಗಳ ಜೊತೆಯಲ್ಲಿ ಇರುವಂತಹ ಫೋಟೋ ಇದು. ಆದರೆ ನಮ್ಮ ಪಾಯಿಂಟ್ ಇರೋದು, ನೀವು ಗಮನಿಸಬೇಕಾಗಿರುವಂಥದ್ದು, ಆ ಫೋಟೋ ಕೆಳಗೆ ಇರುವಂತಹ ನೆಲ, ಫ್ಲೋರನ್ನು ಗಮನಿಸಿ. ಏನಿದೆ ಅಲ್ಲಿ? ಫ್ಲೋರಲ್ಲಿ ವಿಟ್ರಿಫೈಡ್ ಟೈಲ್ಸನ್ನು ಬಳಸಲಾಗಿದೆ. ಆದರೆ ಇವರು ಹೇಳ್ತಿರುವಂತಹ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಏನಿದೆಯಲ್ಲ, ವರದಿಯಲ್ಲಿರುವಂತೆ, ಚಾರ್ಜ್ ಶೀಟಲ್ಲಿರುವಂತೆ ಅಲ್ಲಿ ವಶಪಡಿಸಿಕೊಳ್ಳಲಾಯಿತು, ಅಲ್ಲಿ ಮಹಜರು ನಡೀತು ಅಂತಿದೆಯಲ್ಲ, ಆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಒಳಗಡೆ ವಿಟ್ರಿಫೈಡ್ ಟೈಲ್ಸ್ ಇಲ್ಲ. ಅಲ್ಲಿರುವಂಥದ್ದು ಮೊಸೈಕ್ ಟೈಲ್ಸ್. ನೋಡಿ, ಕ್ರಿಮಿನಲ್ ಲಾಯರ್ಗಳು ಅಂತ ಯಾಕೆ ಕರಿತೀವಿ ಅಂತ ಆಗಲೇ ಹೇಳೋದ್ನಲ್ಲ, ಏನೆಲ್ಲ ವಿಚಾರಗಳಿತ್ತು ಬಿಟ್ಟು ಒಂದು ಫೋಟೋದ ನೆಲವನ್ನು ಇಟ್ಕೊಂಡಿದ್ದಾರೆ. ಈಗ
ಒಂದು ಫೋಟೋದ ನೆಲ, ಅದೆಷ್ಟು ಇಂಪಾರ್ಟೆಂಟ್ ಅಂತ ಆಮೇಲೆ ಹೇಳ್ತೀನಿ ನಾನು, ಕೇಸೇ ಬಿದ್ದೋಗ್ಬೋದು. ಸೊ ಇದು ಪೊಲೀಸರು ಷಡ್ಯಂತ್ರ, ಕುತಂತ್ರ, ಇದು ತನಿಖೆಯಲ್ಲಿ ಲೋಪ. ಹಾಗಾಗಿ ದರ್ಶನ್ ಮತ್ತು ಆತನ ಸಹಚರರ ವಿರುದ್ಧ ಅಥವಾ ಇತರೆ ಆರೋಪಿಗಳ ವಿರುದ್ಧ ಷಡ್ಯಂತ್ರ ರೂಪಿಸಿದ ಆರೋಪದ ಮೇಲೆ ತನಿಖಾಧಿಕಾರಿಯನ್ನು ಸಹ ಆರೋಪಿಯನ್ನಾಗಿ ಮಾಡಬೇಕು. ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಅದರ ಜೊತೆಗೆ ಜಡ್ಜ್ ಸ್ವತಃ ಹೋಗಿ ದಯವಿಟ್ಟು ಪರಿಶೀಲನೆ ಮಾಡಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ನೆಲನ ನೀವೇ ನೋಡ್ಕೊಂಬನ್ನಿ ಅಂತ. ಅದಕ್ಕೆ ಜಡ್ಜು ನೀವೇ ಹೋಗಿ ನೋಡ್ಬೋದಲ್ರಿ ಅಂದರೆ ನಮ್ಮನ್ನು ಬಿಡ್ತಾ ಇಲ್ಲ. ಅನಂತರ ಜಡ್ಜ್ ಹೇಳಿದ್ರು ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ನೀವು ಹೋಗಿ ನೋಡಿ ಅಂತ. ಬಟ್ ಆ ಆರ್ಡರ್ ನಂತರ ಹೋದರೂ ಸಹ ಅವ್ರನ್ನ ಬಿಡ್ತಾ ಇಲ್ವಂತೆ ಒಳಗಡೆಗೆ. ಸೊ ಅವರೇನು ಮಾಡಿದ್ರು, ಲಾಯರ್ಗಳು ಕೋರ್ಟಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಟೈಲ್ಸ್ ಬದಲಾಯಿಸಬಾರ್ದು ಈಗ ಸ್ಟೇಷನಲ್ಲಿ. ಅವರು ಬದಲಾಯಿಸ್ಬಿಡ್ತಾರೆ. ಹಾಗಾಗಿ ಮೊನ್ನೆಯಿಂದ ಈ ಹಿಂದಿನಿಂದ ಇರುವಂತಹ CCTV ಫುಟೇಜನ್ನು ಸೇಫ್ ಆಗಿಟ್ಟಿರಬೇಕು ಪೊಲೀಸ್ ಸ್ಟೇಷನ್ದು. ಎಲ್ಲೂ ಟೈಲ್ಸ್ ಬದಲಾಗಬಾರ್ದು. CCTVಯಲ್ಲಿ ಗೊತ್ತಾಗುತ್ತೆ ಟೈಲ್ಸ್ ಬದಲಾಯಿಸಿದ್ರೆ. ಹಿಂಗೆ ತಂದು ಹಿಂಗಿಟ್ಟಿದ್ದಾರೆ. ಈಗ ಪೊಲೀಸರಿಗೆ ಧರ್ಮ ಸಂಕಟ. ಯಾಕಂದರೆ ಪೊಲೀಸರು ಏನು ಮಾಡಿರಬಹುದು ಅಂದರೆ, ಬೇರೆ ಎಲ್ಲೋ ನಿಲ್ಲಿಸಿ ಫೋಟೋ ತೆಗೆದು ಅದನ್ನು ಚಾರ್ಜ್ ಶೀಟಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಮಗೆ. ಯಾಕಂದರೆ ಆ ಟೈಲ್ಸೇ ಬೇರೆ, ಈ ಟೈಲ್ಸೇ ಬೇರೆ. ಆದರೆ ಇದನ್ನು ಈ ರೀತಿಯಾಗಿ ಕ್ರಿಮಿನಲ್ ಲಾಯರ್ಗಳು ಈ ಲೆವೆಲ್ಗೆ ಹೋಗಿ ಅದನ್ನು ಫೋಕಸ್ ಮಾಡಿ ನೋಡಿ ಗುರುತಿಸ್ತಾರೆ ಅಂತ ಪೊಲೀಸರು ಸಹ ಊಹೆ ಮಾಡಿರಲಿಲ್ವೇನೋ ಈಗ. ಹಾಗಾದರೆ ಅದೇನು ದೊಡ್ಡ ಅಪರಾಧನ? ಮುಖ್ಯವಾದ್ದೇನು, ಫೋನ್ನ ಸೀಸ್ ಮಾಡಬೇಕಿತ್ತು, ಸೀಸ್ ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಅಂದರೆ ನೋ, ಕಾನೂನಲ್ಲಿ ಅದೇ ಬರೋದು, ಡಿಫೆನ್ಸಲ್ಲಿ ಅದೇ ಬರೋದು ಕೋರ್ಟಲ್ಲಿ. ಆರೋಪಿಗಳ ಪರ ವಕೀಲರಿಗೆ ಇರುವಂತಹ ಚಾನ್ಸುಗಳೇ ಅಂಥದ್ದು. ಏನು ಅಂದರೆ ತನಿಖೆಯಲ್ಲಿ ತಪ್ಪು ನಡೆದಿದೆ ಅಂತ ಒಂದು ಕಡೆ ತೋರಿಸಿದ್ರೆ ಸಾಕು, ಆ ನಂತರ ಆರೋಪಿ ಪರ ವಕೀಲರು ನೇರವಾಗಿ ಹೇಳ್ಬಿಡ್ತಾರೆ, ಇಲ್ಲಿ ಮಾಡಿದ ತಪ್ಪನ್ನು ಅಲ್ಲೂ ಮಾಡಿಲ್ಲ ಅಂತ. ಏನು ಗ್ಯಾರಂಟಿ? ಪೊಲೀಸರ ತನಿಖೆ ಇನ್ಕಂಪ್ಲೀಟ್ ಅಂತಲೋ ಅಥವಾ ಬೇಕು ಅಂತ ಉದ್ದೇಶಪೂರ್ವಕವಾಗಿ ನನ್ನ ಕ್ಲೈಂಟನ್ನು ಸಿಲುಕಿಸೋದಕ್ಕೆ ಮಾಡಿದ್ದಾರೆ ಅಂತಲೋ ವಾದ ಮಾಡೋದಕ್ಕೆ ದೊಡ್ಡ ಅಸ್ತ್ರ ಅದು, ದೊಡ್ಡ ಅಸ್ತ್ರ. ಆ ಅಸ್ತ್ರವನ್ನೇ ಬಳಸ್ಕೊಂಡು ಪೊಲೀಸರು ಷಡ್ಯಂತ್ರ ರೂಪಿಸಿದ್ದಾರೆ. ಇದು ಏನೋ ಕೈವಾಡ ಇದೆ, ನನ್ನ ಕಕ್ಷಿದಾರ ನಿರಪರಾಧಿ, ಬಿಡುಗಡೆ ಮಾಡಿ. ಆ ಲೆವೆಲ್ಗೆ ಹೋಗುತ್ತೆ. ಕೋರ್ಟ್ ಸಹ ಒಪ್ಪಿಕೊಳ್ಳುವಂತಹ ಸನ್ನಿವೇಶಕ್ಕೆ ಬಂದ್ಬಿಡುತ್ತೆ. ಯಾಕಂದರೆ ಇಲ್ಲಿ ಮಾಡಿರೋ ತಪ್ಪು ಇನ್ನೆಲ್ಲೋ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಪೊಲೀಸರು? ಹಾಗಾದರೆ ಇಡೀ ತನಿಖೆಯಲ್ಲಿ ಏನೆಲ್ಲ ಲೋಪದೋಷಗಳು ಇರಬಹುದು ಅಂತ. ಯಾಕೆಂದರೆ 100 ಜನ ಅಪರಾಧಿಗಳು ತಪ್ಪಿಸಿಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವಂಥದ್ದು ನ್ಯಾಯಾಲಯದ ಮೂಲ ತತ್ವ. ನ್ಯಾಯಾಲಯದಲ್ಲಿ ಮೂಲ ತತ್ವ ಇರೋದೇ ಹಾಗೆ. 100 ಜನ ತಪ್ಪು ಮಾಡಿರೋರು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಿಬಿಟ್ರೆ ನ್ಯಾಯ ಸೋತಂಗೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅದನ್ನು ಲಾಯರ್ಗಳು ಇಲ್ಲಿ ಹಿಡ್ಕೊಳ್ತಾರೆ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋ ಸಾಧ್ಯತೆಗಳು ಇಲ್ಲಿ ಕಾಣ್ತಿದೆ. ಇವರು 100% ಕನ್ವಿನ್ಸಿಂಗ್ ಇಲ್ಲ ಆಯಿತು ಅಂತ ಮುಗೀತು, ಆಲ್ಮೋಸ್ಟ್ ಮುಗಿಸ್ಬಿಡ್ತಾರೆ. ಸೊ ಈ ಫೋಟೋ ಈಗ ಪೊಲೀಸರು ನಿದ್ದೆಗೆಡಿಸಿದೆ. ಪೊಲೀಸ್ ಸ್ಟೇಷನ್ ಒಳಗಡೆಗೆ ಯಾರನ್ನೂ ಬಿಡ್ತಾ ಇಲ್ವಂತೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಒಳಗಡೆ ರೇ ಆಫ್ ಹೋಪ್ ಅಂತ ಏನು ಕರೀತಾರಲ್ಲ ಇಂಗ್ಲೀಷಲ್ಲಿ, ಅದು ಇದು ಒಂದು ಸಣ್ಣ ಕಿಡಿ ಅಥವಾ ಕಿರಣ ಇವರಿಗೆ ಪೂರ್ತಿ ಬೆಳಕನ್ನು ಚೆಲ್ಲುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಇದನ್ನು ಪೊಲೀಸರು ಅಥವಾ ಡಿಫೆನ್ಸ್ ಲಾಯರು ಅಥವಾ ಪ್ರಾಸಿಕ್ಯೂಟರ್ಸು ಯಾವ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ತಾರೆ, ಅವರು ಹೇಗೆ ಪಿಗಳು ಹೇಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ, ಪೊಲೀಸರು ಹೆಂಗೆ ಡಿಫೆಂಡ್ ಮಾಡ್ಕೊಳ್ತಾರೆ, ಜಡ್ಜ್ ಯಾವ ರೀತಿ ಸ್ವೀಕರಿಸ್ತಾರೆ, ಇವರು ಡಿಫೆನ್ಸ್ ಲಾಯರ್ಗಳು ಆರೋಪಿ ಪರ ವಕೀಲರು ಯಾವ ರೀತಿ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ, ಕೇಸ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ನಾವು ಕಾದು ನೋಡಬೇಕು. ಬಟ್ ಗ್ಯಾರಂಟಿ ಪ್ರಭಾವ ಇರುತ್ತೆ. ಯಾವ ಲೆವೆಲ್ಗಿರುತ್ತೆ ಅದನ್ನು ಸದ್ಯಕ್ಕೆ ಹೇಳೋದಕ್ಕಾಗೋದಿಲ್ಲ, ಬಟ್ ಒಂದು ಲೆವೆಲ್ಗಂತೂ ಇದ್ದೇ ಇರುತ್ತೆ, ಅದಂತೂ ಗ್ಯಾರಂಟಿ. ಸೊ ಇದಿಷ್ಟು ದರ್ಶನ್ ಕೇಸ್ನಲ್ಲಿ ಬಂದಿರುವಂತಹ ಅಥವಾ ನಡೆದಿರುವಂತಹ ಹೊಸ ಬೆಳವಣಿಗೆ. ಪೊಲೀಸರ ಸಣ್ಣ ಎಡವಟ್ಟು ಇವತ್ತು ಇಡೀ ಕೇಸನ್ನು ದಿಕ್ಕು ತಪ್ಪಿಸಿ ಅಥವಾ ಉಲ್ಟಾ ಮಾಡುವಂತಹ ಹಂತಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳನ್ನು ಹುಟ್ಟು ಹಾಕಿದೆ. ಆ ಸಾಧ್ಯತೆಗಳನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ತಿದ್ದಾರೆ ಆರೋಪಿ ಪರ ವಕೀಲರು. ತುಂಬ ಇಂಟೆಲಿಜೆಂಟಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಮುಂದೇನಾಗುತ್ತೋ ಕಾದು ನೋಡಬೇಕು ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.